ಅಯ್ಯೋ ಶಿವ ಶಿವ, ಕಾರ್ತ್ಯವೀರನು ಕೆಳಗಿನ ಅಪರಾಧವನ್ನು ಓಡಿಸಿದನು. ಪತಿ ಪೂಜೆಗೆಂದು ಜಲವನ್ನು ಹೋದರೆ ಏನು ಮಾಡಿದರೆ ಫಲವಿಲ್ಲ. ಹೋಗಿ ಕ್ಷಮೆಯನ್ನು ಬೇಡುವೆನು. ಸ್ವಾಮಿ, ನಮ್ಮ ತಪ್ಪನ್ನು ರೇಣುಕಾ, ಪ್ರತಿದಿನವೂ ತರುತ್ತಿದ್ದ ಮರಳಿನ ಕೊಡದಲ್ಲಿದ್ದ ಜಲವು ಈಗೆತ್ತವೋಯಿತು. ಖಾಲಿ ಕದರಿಯನ್ನ ಆಶ್ರಮದಲ್ಲಿ ಸಿರಿ ಸಂಪತ್ತು ಅರಸತ್ವ ನಾನೆಂದಿಗೂ ಬಯಸಲಾರೆನೆಂದು, ಸಿರಿ ಸಂಪತ್ತು ಅರಸತ್ವ ನಾನೆಂದಿಗೂ ಬಯಸಲಾರೆನೆಂದು ಪ್ರಮಾಣ ಮಾಡಿದ ನಿನ್ನ ವಚನ ಈಗೆತ್ತವೋಯಿತು. ಪತಿವ್ರತೆಯೇ, ಈ ಪತಿಗೆ ತಕ್ಕ ಸತಿಯೇ, ಸುಖದ ಸುಪ್ಪತ್ತಿ ಎಲೆ ತುಪ್ಪದಲೆ ತುತ್ತೆತ್ತೆ ಹೊಟ್ಟೆ ತುಂಬ ತಿಂದು ತಿರುಗಾಡುತ್ತಿರುವ ನಿನಗೆ ಈಗೆತ್ತ ಗೊತ್ತಾಗುವುದು ಸತಿಧರ್ಮದಲ್ಲಿ. ಸತಿಧರ್ಮವನ್ನೇ ಮೀರಿ ನಡೆದ ನಿನಗೆ ಈಗ ಎನ್ನ ಪಾದ ಮುಟ್ಟಲು ನೀನು ಅರ್ಹತಳಲ್ಲ. ಏನು ತಪ್ಪನ್ನು ಮಾಡಿರುವೆನೆಂದು ಆಶ್ರಮವನ್ನು ಬಿಟ್ಟು ಹೋಗೆಂದು ಹೇಳುತ್ತಿರುವಿ ಸ್ವಾಮಿ. ಸಜ್ಜನ ಪ್ರೇಮಿ ಸ್ವಾಮಿ, ಸ್ವಾಮಿ ಎಂದು ಸ್ವಾಭಿಮಾನದ ಮಾತುಗಳನ್ನಾಡಬೇಡ. ಕ್ಷಣಿಕ ಸುಖಕ್ಕಾಗಿ ಮನಸ್ಸೋತು ಸತಿಧರ್ಮವನ್ನೇ ಮೀರಿ ನಡೆದೆಯಾ? ಚಿತ್ತ ಚಂಚಲದಿಂದ ದೇಹಕ್ಕೆ ಮೈಲಿಗೆಯನ್ನಂಟಿಸಿಕೊಂಡೆಯ? ಮಹಾಜ್ಞಾನಿಯಾದ ಯೋಗಿವರನ ಕೈ ಹಿಡಿದು ಸಾಧ್ವಿ ಶಿರೋಮಣಿ ಎಂದೆನಿಸಿ 3 ಮಕ್ಕಳ ತಾಯಿಯಾಗಿ ಮಪ್ಪಿನ ವಯಸ್ಸಿನಲ್ಲಿ ಮತ್ತೆ ದನಕನಕದ ಮೇಲೆ ಮೋಹವೇ? ಮತ್ತೆಂದು ಅವುಗಳ ಮೇಲೆ ಆಸೆ ಪಡುವುದಿಲ್ಲವೆಂದು ಪ್ರತಿಜ್ಞೆಯ ಮಾಡಿ ಮತ್ತೆ ಮೋಹಕ್ಕೆ ಬಲಿಯಾದೆಯ? ಸ್ವಾಮಿ, 3 ಮಕ್ಕಳ ಆದ ಬಳಿಕ ನನಗೆ ಯಾಮೋಹ ಬಂದಿತೆಂದು ಕೇಳುತ್ತಿರುವಿಯ? ಸ್ವಪ್ನದಲ್ಲಿ ನಿನ್ನನ್ನು ಹೊರತು ಬೇರೆ ಅನ್ಯ ಪುರುಷರನ್ನು ನಾನು ಕಂಡಿಲ್ಲ ಸ್ವಾಮಿ. ಸಜ್ಜನ ಪ್ರೇಮಿ. ಶಿಕ್ಷೆ, ನಿನಗೆ ಶಿಕ್ಷೆ. ಈ ಮಾತು ಹೇಳಲು ನಿನಗೆ ನಾಚಿಕೆಯಾಗುವುದು? ಎನ್ನ ಮನದಾಸೆಯನ್ನು ನಿರಾಸೆ ಮಾಡಿದೆಯಾ? ನಿನ್ನ ಮುಖವನ್ನು ನನಗೆ ತೋರಿಸದೆ ತಕ್ಷಣ ಇಲ್ಲಿಂದ ಹೊರಟು ಹೋಗು. ಅನುಸೂಯ, ಅನುಸೂಯಂತೆ ಪ್ರತಿವ್ರತೆಯಾದರೂ ಅಹಲ್ಯೆಯಂತೆ ಅವಿವೇಕಿ ನೀನಾದಿ. ಮೂರ್ಖರೇ, ಯಾವ ತಪ್ಪು ಮಾಡದ ನನಗೆ ಇಂಥ ಶಿಕ್ಷೆ, ತಪ್ಪು ಮಾಡದ ನನಗೆ ಇಂಥ ಶಿಕ್ಷೆ ನೀವು ಕೊಡುವರೇಕೆ? ನೀ ಕೊಡುವೇಕೆ?
ಮೂರು ಮಕ್ಕಳ ಆದ ಬಳಿಕ ನನಗೆ ಯಾವ ಮೋಹವು ಬಂದಿತೆಂದು ಕೇಳುತ್ತಿರುವಿಯ ಸ್ವಾಮಿ. ನೀನು ಯಾವ ಶಿಕ್ಷೆಯನ್ನು ಕೊಟ್ಟರೆ ಅನುಭವಿಸಲಿಕ್ಕೆ ಸಿದ್ಧಳಾಗಲುವರು ಈ ರೇಣುಕ. ಸ್ವಾಮಿ ಸಜ್ಜನ ಪ್ರೇಮಿ. ನಿನ್ನ ಅಪವಿತ್ರವಾದ ಕೈಗಳಿಂದ ನನ್ನ ಪವಿತ್ರವಾದ ಪಾದಗಳನ್ನು ನೀ ಮುಟ್ಟಬೇಡ. ಆ ಯೋಗ್ಯತೆ ನಿನಗಿಲ್ಲ. ಕೈ ಹಿಡಿದ ನಿನ್ನನ್ನು ಮಹತ್ತರವಾದ ಸ್ಥಾನಕ್ಕೆ ಕರೆದೊಯ್ಯಬೇಕೆಂದುಕೊಂಡಿದ್ದೆ. ಆದರೆ ನಿನ್ನ ಅವಿವೇಕವೇ ನಿನ್ನನ್ನು ಕೆಳಮಟ್ಟಕ್ಕೆ ತಂದಿತು. ರೇಣುಕಾ, ನಿನ್ನನ್ನು ಸತಿ ಎಂದು ಇನ್ನೊಂದು ಸಾರಿ ಮನ್ನಿಸಲಾರ.